ಎಲ್ಲರಿಗೂ ನಮಸ್ಕಾರ. ನಾನು ಮನೋಜ್ ಪಾಶ್ಚಾತ್ಯ. ನಾನು ಗೌರಮ್ಮ ಪೂಜೇರಿ. ಎಲ್ಲರಿಗೂ ಎವಿಕೆ ವಾರ್ತೆಗಳಿಗೆ ಸ್ವಾಗತ. ಇದು ಆದರ್ಶ ವಿದ್ಯಾಲಯ ಕನಗಾಂವ್ ಶಾಲೆಯ ವಾರ್ತಾ ಪ್ರಸಾರ. ಈಗ ಮುಖ್ಯಾಂಶಗಳು. ಆದರ್ಶ ವಿದ್ಯಾಲಯ ಶಾಲೆಯಲ್ಲಿ ನಡೆಯಿತು ಶಾಲಾ ಸಂಸತ್ತಿನ ಚುನಾವಣೆ. ತಪ್ಪುತ್ತಾ ಈ ಬಾರಿ ವಿದ್ಯಾರ್ಥಿಗಳ ಭವನೆ. ಮತ ಚಲಾಯಿಸಲು ಸಾಲಾಗಿ ಬಂದ ವಿದ್ಯಾರ್ಥಿ ಮತದಾರ, ಗೆದ್ದ ಅಭ್ಯರ್ಥಿಗಳು ನೀಡುತ್ತಾರಾ ಸಹಕಾರ. ವಿದ್ಯುನ್ಮಾನ ಯಂತ್ರಗಳಲ್ಲಿ ನಡೆದ ಮತದಾನ, ಶಿಕ್ಷಕರು ಫುಲ್ ಖುಷ್. ಹೊಸ ಭರವಸೆಗಾಗಿ ಮತ ಚಲಾಯಿಸಿದ ವಿದ್ಯಾರ್ಥಿಗಳು. ಈಗ ವಾರ್ತೆಗಳ ವಿವರ. ವೀಕ್ಷಕರೇ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ನಮ್ಮ ಪ್ರಜಾಪ್ರಭುತ್ವ ಸರ್ಕಾರ. ಒಂದು ದೇಶದ ಏಳಿಗೆಯಲ್ಲಿ ಪ್ರಜಾಪ್ರಭುತ್ವ ಬಹಳ ಸಹಕಾರಿ. ಅಂತಹ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಇಂದು ಸರ್ಕಾರಿ ಆದರ್ಶ ವಿದ್ಯಾಲಯ ಕಣ್ಗಾಂವ್ ಶಾಲೆಯಲ್ಲಿ ಶಾಲಾ ಸಂಸತ್ತಿನ ಚುನಾವಣೆಗಳು ನಡೆದವು. ಜ್ಞಾನಶಕ್ತಿ ಹಾಗೂ ವಿದ್ಯಾರ್ಥಿ ಮಿತ್ರ ಪಕ್ಷಗಳು ಚುನಾವಣಾ ಪ್ರಚಾರದಲ್ಲಿ ಜಿದ್ದಾಜಿದ್ದಿನಿಂದ ತೊಡಗಿಕೊಂಡು ಮತದಾರರನ್ನು ಸೆಳೆಯಲು ವಿವಿಧ ಕಸರತ್ತು ನಡೆಸಿದರು. ಬನ್ನಿ, ಈ ಮತದಾನದ ಕುರಿತು ವಿದ್ಯಾರ್ಥಿಗಳು ಏನ್ ಹೇಳಿದ್ರು ನೋಡ್ಕೊಂಡು ಬರೋಣ. Today on 20th June, our school conducts a parliament. There are two parties of the parliament. One is Dhyana Shakti and another one is Vidyarthi Mitra. Both the parties have a strong competition and are strong candidates. From each class, there are totally 6 members. The strong competition is going on. ನಮ್ ಶಾಲೆ ಒಳಗ 2 ಪಕ್ಷ ಅದಾವ. ಒಂದ್ ವಿದ್ಯಾರ್ಥಿ ಮಿತ್ರ ಹಾಗೂ ಒಂದು ಜ್ಞಾನ ಶಕ್ತಿ ಪಾರ್ಟಿ. 2 ಪಾರ್ಟಿ ಚಲೋ ಅದಾವ. ಬಟ್ ನಮ್ ಸಮಸ್ಯೆಗಳ ಪರಿಹಾರ ಯಾವ್ದು ಪಾರ್ಟಿ ಮಾಡ್ತೈತಲ್ಲ ಅದಕ್ಕೆ ನಮ್ ವೋಟ್ ಇರ್ತೈತಿ. ನಾನ ವಿದ್ಯಾರ್ಥಿ ಮಿತ್ರ ಪಾರ್ಟಿಯಿಂದ ಅದೇನಿ. ವೋಟ್ ಫಾರ್ ಜ್ಞಾನ ಶಕ್ತಿ. ಯಾವ್ದು ಚಲೋ ಅನ್ಸೈತಿ ಅದಕ್ಕೆ ವೋಟ್ ಮಾಡಿ. ಥ್ಯಾಂಕ್ ಯು. ಈ ಸಲ ಯಾವ ಪಕ್ಷ ಗೆದ್ರು ನಡೀತೈತಿ. 2 ಟೀಮ್ ಸ್ಟ್ರಾಂಗ್ ಅದಾವು. ಆದ್ರ ಒಂದ್ ಪಕ್ಷ ಮಾತ್ರ ಗೆಲ್ತೈತಿ. ನಮಗ ಅವ್ರು ಗೆದ್ದಕ್ಕೆ ಏನಾಗ್ಬೇಕಂದ್ರ ನಾವ್ ಫಸ್ಟ್ ಎಲ್ಲಾ ಕ್ಲೀನ್ ಇಟ್ಕೋಬೇಕೆಲ್ಲ. ನಮ್ ಸ್ಕೂಲ್ ಎಲ್ಲಾ ಕ್ಲೀನ್ ಇಟ್ಕೋಬೇಕು. ಆಮೇಲೆ ಬಸ್ಸಿನ ಪ್ರಾಬ್ಲಮ್ ಚೂರ್ ಐತಿ, ಅದನ್ನ ಬಗೆಹರಿಸ್ಬೇಕು. ಆಮೇಲೆ ನೀರಿನ ಪ್ರಾಬ್ಲಮ್ ಎಲ್ಲಾ ಚಲೋ ಮಾಡ್ಬೇಕು. ಇಷ್ಟ ನಾ ಹೇಳೋದ. ಥ್ಯಾಂಕ್ ಯು. ಇವತ್ತು ನಮ್ಮ ಶಾಲೆಯಲ್ಲಿ ಎಲೆಕ್ಷನ್ ನಡೆಯುತ್ತಿದೆ. ಒಂದು ವಿದ್ಯಾರ್ಥಿ ಮಿತ್ರ ಮತ್ತು ಜ್ಞಾನ ಶಕ್ತಿ. ನಾನು ಜ್ಞಾನ ಶಕ್ತಿ ಪರವಾಗಿ ನಿಂತಿರುತ್ತೇನೆ. ನೀವು ಯಾವ ಪಾರ್ಟಿಗೆ ವೋಟ್ ಹಾಕ್ತೀರಿ? ವಿದ್ಯಾರ್ಥಿ ಮಿತ್ರ. ವಿದ್ಯಾರ್ಥಿ ಮಿತ್ರಗ ಯಾಕೆ ವೋಟ್ ಹಾಕ್ತೀರಿ? ವಿದ್ಯಾರ್ಥಿ ಮಿತ್ರ ಪಾರ್ಟಿದವರ ಈ ಸಲ ನಮ್ಗೆ ಏನ್ ಭರವಸೆ ಕೊಟ್ಟಾರು, ನಾವು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತೇವಂತ. ಮೇನ್ ಏನೋ ನಮ್ದು ನೀರಿನ ಪ್ರಾಬ್ಲಮ್ ಆಯ್ತು. 6ನೇ ನೀರಿನ ಪ್ರಾಬ್ಲಮ್ ಇನ್ನೂ ತನ ಅದ್ರ ಬಗ್ಗೆ ಯಾರು ಇನ್ನೂ ಯೋಚನೆ ಮಾಡಿಲ್ಲ. ಆ ಯೋಚನೆ ವಿದ್ಯಾರ್ಥಿ ಮಿತ್ರ ಪಕ್ಷ ಹೊರಗಡೆ ಬಂದೈತಿ. ನೆಕ್ಸ್ಟ್ ಈ ಸಲ ಒಂದ್ ಸಜೆಷನ್ ಬಾಕ್ಸ್ ಮಾಡ್ತಾನಂದಾರ. ಅವ್ರಿಗೆ ಮತ್ತೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಐತಿ ವಿದ್ಯಾರ್ಥಿ ಮಿತ್ರ ಪಾರ್ಟಿ. ಯಾಕಂದ್ರೆ ಲಾಸ್ಟ್ ಟೈಮ್ ರೂಲಿಂಗ್ ಪಾರ್ಟಿನೂ ಅವರಾಗಿರೋ, ಈ ಸಲ ಅವ್ರು ಹಾಕ್ತಾರೆ ಅಂತ ನಮ್ಗೆ ಭರವಸೆ ಐತಿ. ಸೊ ವೋಟ್ ಫಾರ್ ವಿದ್ಯಾರ್ಥಿ ಮಿತ್ರ.
ಇಂದು ಆದರ್ಶ ವಿದ್ಯಾಲಯ RMS ಕನಗಾಂವ್ ಶಾಲೆಯಲ್ಲಿ ಚುನಾವಣಾ ಸಂಸತ್ತು ನಡೀತಾ ಇದೆ. ಈಗ ನಾವೆಲ್ಲರೂ ಓಟ್ ಹಾಕಲು ಹೊರಟಿದ್ದೇವೆ. ಇವತ್ತು ನಮ್ಮ ಶಾಲೆಯಲ್ಲಿ ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಯುತ್ತಿದೆ ಮತ್ತು ಈ ಎರಡು ಪಾರ್ಟಿಗಳು ನಿಂತಿದ್ದಾವೆ, ವಿದ್ಯಾರ್ಥಿ ಮಿತ್ರ ಹಾಗೂ ಜ್ಞಾನ ಶಕ್ತಿ. ನಮಗೂ ಇಲ್ಲಿ ಕುತೂಹಲ ಇದೆ ಯಾವ ಪಾರ್ಟಿ ಗೆಲ್ಲುತ್ತದೆ ಅಂತ ನೋಡೋಣ. ಯಾವ ಪಾರ್ಟಿ ಗೆಲ್ಲುತ್ತೆ. ನಾನು ಇಲ್ಲಿ ಸ್ಕೌಟ್ ಮೆಂಬರ್ ಆಗಿ ಮತದಾರರನ್ನು ಡಿಸ್ಪ್ಲೇ ನೋಡಿದ್ರಲ್ವಾ ವೀಕ್ಷಕರೇ, ವಿದ್ಯಾರ್ಥಿಗಳ ಉತ್ಸಾಹ ಯಾವ ರೀತಿ ಇತ್ತು ಅನ್ನೋದನ್ನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಎಲ್ಲರಿಗೂ ಮತದಾನದ ಹಕ್ಕು ನೀಡಿದ್ದು, ಅದನ್ನು ಪಕ್ಷಗಳು ಹಾಗೂ ಮತದಾರರು ಸರಿಯಾಗಿ ಬಳಸಿಕೊಳ್ಳುತ್ತಿದ್ದಾರಾ ಎನ್ನುವುದೇ ಪ್ರಶ್ನೆ. ಅದಕ್ಕೆ ಕಾಲವೇ ಉತ್ತರ ನೀಡಬೇಕು. ಈ ಮತದಾನದ ಕುರಿತು ಶಿಕ್ಷಕರ ಅಭಿಪ್ರಾಯ ಏನಾಗಿತ್ತು ನೋಡಿಕೊಂಡು ಬರೋಣ. ನಮ್ಮ ಶಾಲೆಯಲ್ಲಿ ಮಾನ್ಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತಹ ಶ್ರೀಯುತ MB ಪಾಟೀಲ್ ಸರ್ ಅವರ ನೇತೃತ್ವದಲ್ಲಿ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕಿಯರಾಗಿರ್ತಕ್ಕಂತಹ ಶ್ರೀಮತಿ ನಿರ್ಮಲಾ ವಿರಕ್ತಮಠರವರ ನೇತೃತ್ವದಲ್ಲಿ ಮತದಾನ ಪ್ರಕ್ರಿಯೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಮತದಾನ ಪ್ರಕ್ರಿಯೆಯ ಪ್ರಮುಖ ಉದ್ದೇಶವೇನೆಂದರೆ ಭಾರತದ ಒಂದು ಚುನಾವಣಾ ವ್ಯವಸ್ಥೆಯ ಬಗ್ಗೆ ಮಕ್ಕಳಿಗೆ ಪರಿಚಯವನ್ನುಂಟು ಮಾಡುವುದು, ಜೊತೆಗೆ ನಮ್ಮ ಸಂವಿಧಾನ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ, ಕ್ಯಾಬಿನೆಟ್ ವ್ಯವಸ್ಥೆ, ಆಡಳಿತ ಪಕ್ಷ, ವಿರೋಧ ಪಕ್ಷ ಇತ್ಯಾದಿ ವಿಷಯಗಳನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಮತದಾನ ಪ್ರಕ್ರಿಯೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಎಲ್ರಿಗೂ ನಮಸ್ಕಾರ. 2026-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ಸರ್ಕಾರಿ ಆದರ್ಶ ವಿದ್ಯಾಲಯದಲ್ಲಿ ಬಹಳಷ್ಟು ಶಿಸ್ತುಬದ್ಧವಾಗಿ ಪಕ್ಷಪಾತವಾಗಿ ಮಕ್ಕಳಿಗೆ EVM ಮಷಿನ್ ವೋಟ್ ಮೂಲಕ ಮಕ್ಕಳಿಗೆ ಮತದಾನ ಪದ್ಧತಿಯನ್ನ ಪರಿಚಯಿಸಿಕೊಡಲಾಗ್ತದೆ. ಎಲ್ಲ ಮಕ್ಕಳು ಅತ್ಯಂತ ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು ನಮ್ಮ ದೇಶದ ಒಂದು ಮುನ್ನೋಟವನ್ನ ಈ ನಮ್ಮ ಶಾಲಾ ಸಂಸತ್ ಚುನಾವಣೆ ತೋರಿಸಿಕೊಡುತ್ತದೆ. ಇದೇ ರೀತಿ ಎಲ್ಲ ಮಕ್ಕಳಿಗೆ ಒಂದು ಮತದಾನದ ಒಂದು ಪರಿಚಯ ಈ ಮೂಲಕ ಮಾಡಿಕೊಡಲಾಗುತ್ತದೆ. ಧನ್ಯವಾದ. 2026-27ನೇ ಸಾಲಿನ ಒಂದು ಶಾಲಾ ಸಂಸತ್ ಚುನಾವಣೆ ಬಹಳ ಅಚ್ಚುಕಟ್ಟಾಗಿ ನಡೆಯಿತು. ಈ ಚುನಾವಣೆಯಿಂದ ಮಕ್ಕಳಿಗೆ ಪಾರ್ಲಿಮೆಂಟ್ ಚುನಾವಣೆ ಹಾಗೂ MLA ಎಲೆಕ್ಷನ್ಗಳು ಯಾವ ರೀತಿ ನಡೀತಾವ ಅನ್ನೋದು ಈಗ ಅವರಿಗೆ ಮೂಡಿ ಬಂತು. ಅವರಿಗೆ ಮಕ್ಕಳ ಪಾರ್ಲಿಮೆಂಟ್ನ ಈ ಚುನಾವಣೆ ಭವಿಷ್ಯದ ನಾಗರಿಕರಾಗಬಹುದಂಥ ಮಕ್ಕಳಲ್ಲಿ ಚುನಾವಣೆಯ ಕಲ್ಪನೆಯನ್ನು ಮೂಡಿಸುವಂಥದ್ದಾಗಿತ್ತು. ಅಕ್ಕ, ಈ ಸಾಲಿನ ಚುನಾವಣೆಯನ್ನು ಭರ್ಜರಿಯಾಗಿ ನಡೀತು. ಜ್ಞಾನಶಕ್ತಿ, ವಿದ್ಯಾರ್ಥಿ ಮಿತ್ರ ಪಕ್ಷಗಳು ಪ್ರಬಲ ಪೈಪೋಟು ಕೊಟ್ಟವು ಅನ್ನಿಸ್ತು. ಆದ್ರ ಎಲ್ಲರಿಗೂ ಕುತೂಹಲವಿದೆ, ಯಾವ ಪಕ್ಷ ಚುನಾವಣೆಯಲ್ಲಿ ಗೆಲ್ತು, ಯಾವ ಪಕ್ಷ ಅಧಿಕಾರ ಹಿಡಿತು. ಬ್ರದರ್, ನಮ್ಮ ಆದರ್ಶ ಶಾಲೆಯ ಚುನಾವಣೆಯ ಇತಿಹಾಸದಲ್ಲಿ ಒಂದು ಅಪರೂಪದ ಫಲಿತಾಂಶ ಬಂದಿದೆ ಎಂದು ಕಂಡು ಕೇಳಿದ ಮಾಹಿತಿ ಈಗ ನಿಮ್ಮ ಮುಂದೆ ಹೇಳಲಿದ್ದೇನೆ. ವೀಕ್ಷಕರೇ, ಒಟ್ಟು 54 ಮತಕ್ಷೇತ್ರಗಳ ಪೈಕಿ ಜ್ಞಾನಶಕ್ತಿ ಪಡೆದುಕೊಂಡ ಸ್ಥಾನಗಳೆಷ್ಟು, ವಿದ್ಯಾರ್ಥಿ ಮಿತ್ರ ಎಷ್ಟು ಸ್ಥಾನಗಳನ್ನು ತನ್ನ ಒಡಲಿಗೆ ಹಾಕಿಕೊಂಡಿತು ಎನ್ನುವ ಮಾಹಿತಿ ಬೇಕಾ? ಹಾಗಿದ್ರೆ ವೀಕ್ಷಿಸಿ ಒಂದು ಸಣ್ಣ ಬ್ರೇಕ್ನ ನಂತರ. ನೀವು ಕ್ಲಸ್ಟರ್ ಲೆವೆಲ್ ಕ್ರೀಡಾಕೂಟದಲ್ಲಿ ಫಸ್ಟ್ ಪ್ಲೇಸ್ ಬಂದಿರಲ್ಲ? ವಾಟ್ ಇಸ್ ದ ಸೀಕ್ರೆಟ್ ಆಫ್ ಯುವರ್ ಎನರ್ಜಿ? Egg is the secret of my energy. Banana is the secret of my energy. ಸರ್ಕಾರ ನೀಡುವ ಬಾಳೆಹಣ್ಣು ಮತ್ತು ಮೊಟ್ಟೆ ತಪ್ಪದೇ ತಿನ್ನಿ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ವೀಕ್ಷಕರೇ, ನೀವೆಲ್ಲ ಕುತೂಹಲದಿಂದ ಕಾಯುತ್ತಿದ್ದ ಚುನಾವಣಾ ಫಲಿತಾಂಶ ಬಂದಿದೆ. ಹೇಳ್ತೀನಿ ಕೇಳಿ. ಇದೇ ಮೊದಲ ಬಾರಿಗೆ ಸರಕಾರಿ ಆದರ್ಶ ವಿದ್ಯಾಲಯ ಕನಗಾಂವ್ ಶಾಲೆಯ ಚುನಾವಣಾ ಇತಿಹಾಸದಲ್ಲಿ ಯಾವ ಪಕ್ಷವು ಬಹುಮತವನ್ನು ಪಡೆದುಕೊಂಡಿಲ್ಲ. ಅಂದರೆ ಎರಡೂ ಪಕ್ಷಗಳು ಸಮಾನವಾದ ಸ್ಥಾನಗಳನ್ನು ಪಡೆದುಕೊಂಡಿವೆ.
27 ಸ್ಥಾನಗಳನ್ನು ಜ್ಞಾನಶಕ್ತಿ ಪಕ್ಷವು ಪಡೆದುಕೊಂಡಿದ್ದರೆ ಇನ್ನುಳಿದ 27 ಸ್ಥಾನಗಳನ್ನು ನಮ್ಮ ವಿದ್ಯಾರ್ಥಿ ಮಿತ್ರ ಪಕ್ಷವು ಪಡೆದುಕೊಂಡಿದೆ. ಅಂದರೆ ಇದು ಅಪರೂಪದಲ್ಲಿ ಅಪರೂಪದ ಘಟನೆ. ಕಳೆದ ಬಾರಿ ವಿದ್ಯಾರ್ಥಿ ಮಿತ್ರ ಪಕ್ಷ ಅಧಿಕಾರ ಹಿಡಿದಿದ್ದರು. ಈ ಬಾರಿ ಗೆಲುವು ಸಾಧಿಸಲು ವಿಫಲವಾಗಿದೆ. ಕಳೆದ ಬಾರಿ ಸ್ವತಂತ್ರ ಜ್ಞಾನಶಕ್ತಿ ಪಕ್ಷವು ಈ ಬಾರಿ ಪ್ರಬಲ ಪೈಪೋಟಿ ನೀಡಿದ್ದರು. ಸರ್ಕಾರ ರಚಿಸಲು ಬೇಕಾದ ಬಹುಮತ ಅದಕ್ಕೂ ದಕ್ಕಿಲ್ಲ. ಅಂದರೆ ಇದರ ಅರ್ಥ ಸರ್ಕಾರಿ ಆದರ್ಶ ವಿದ್ಯಾಲಯ ಕಣ್ಗಾಂವ್ ಶಾಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಸಮ್ಮಿಶ್ರ ಸರ್ಕಾರ ರಚನೆಗೊಂಡಿದೆ. ಹೌದು ವೀಕ್ಷಕರೇ, ಮೊದಲ ಬಾರಿಗೆ ನಮ್ಮ ಶಾಲೆಯಲ್ಲಿ ಸಮ್ಮಿಶ್ರ ಸರ್ಕಾರವು ರಚನೆಗೊಂಡಿದೆ. ವಿದ್ಯಾರ್ಥಿ ಮತದಾರರು ಇಲ್ಲಿ ಜಾಣತನದಿಂದ ಮತವನ್ನು ಚಲಾಯಿಸಿ ಪಕ್ಷಗಳಿಗೆ ಅಗ್ನಿ ಪರೀಕ್ಷೆ ಒಡ್ಡಿದ್ದಾರೆ. ಆ ಅಗ್ನಿ ಪರೀಕ್ಷೆಯಲ್ಲಿ ಸಮ್ಮಿಶ್ರ ಸರ್ಕಾರವು ಸೋಲುತ್ತಾ ಅಥವಾ ಗೆಲುವು ಸಾಧಿಸುತ್ತಾ ಕಾದು ನೋಡಬೇಕು. ಹಾಗಾದರೆ ಮೊದಲಿಗೆ ಆಯಾ ವರ್ಗದ ಮತಕ್ಷೇತ್ರಗಳಲ್ಲಿ ಯಾರು ಯಾರು ಗೆಲುವು ಸಾಧಿಸಿದ್ದಾರೆ ಬನ್ನಿ ನೋಡಿಕೊಂಡು ಬರೋಣ. कुछ पाने की हो आस आस, कोई अरमा हो जो खास खास आशाएं, हर कोशिश में हो बार बार, करे दरियाओं को आर पार आशाएं, तूफानों को चीर के मंजिलों को छीन ले आशाएं, ले दिल की उम्मीदें हंसे दिल की, अब मुश्किल नहीं कुछ भी, नहीं कुछ भी, आशाएं ले दिल की उम्मीदें हंसे दिल की, अब मुश्किल नहीं कुछ भी, नहीं कुछ भी. ಈ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವ ಪಕ್ಷದ ಯಾವ ಯಾವ ಅಭ್ಯರ್ಥಿಗಳಿಗೆ ಮಂತ್ರಿಗಿರಿ ಪಟ್ಟ ದಕ್ಕಿದೆ ಎನ್ನುವ ಸಂಪೂರ್ಣ ಮಾಹಿತಿ ಇದೀಗ ಪ್ರಸಾರವಾಗ್ತಿದೆ. कुछ पाने की हो आस आस, कोई अरमा हो जो खास खास आशाएं, हर कोशिश में हो बार बार, करे दरियाओं को आर पार आशाएं, तूफानों को चीर के मंजिलों को छीन ले आशाएं, ले दिल की उम्मीदें हंसे दिल की, अब मुश्किल नहीं कुछ भी, नहीं कुछ भी, आशाएं ले दिल की उम्मीदें हंसे दिल की, अब मुश्किल नहीं कुछ भी, नहीं कुछ भी. कुछ पाने की हो आस आस, कोई अरमा हो जो खास खास आशाएं, हर कोशिश में हो बार बार, करे दरियाओं को आर पार आशाएं, तूफानों को चीर के मंजिलों को छीन ले आशाएं, ले दिल की उम्मीदें हंसे दिल की, अब ಸಂಸತ್ತಿನ ಮೇಲ್ಮನೆ ಅಂದರೆ ರಾಜ್ಯಸಭೆಗೆ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯು ನಮ್ಮಲ್ಲಿ ಲಭ್ಯವಿದೆ. ಇದೀಗ ಅದನ್ನು ನೋಡಿಕೊಂಡು ಬರೋಣ. नहीं कुछ भी, नहीं कुछ भी,
ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ವರ್ಷದ ಶಾಲಾ ಸಂಸತ್ತಿನ ಚುನಾವಣೆಯ ಸಂಪೂರ್ಣ ವಿವರವಾಗಿತ್ತು. ಸಮ್ಮಿಶ್ರ ಸರ್ಕಾರವೇನೋ ರಚನೆ ಆಯಿತು, ಆದರೆ ಅದರ ಮುಂದಿನ ಸವಾಲು ಎಂದರೆ ಎರಡೂ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಂಡು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸುವುದು. ಅದರಲ್ಲಿ ಎರಡೂ ಪಕ್ಷಗಳು ಯಶಸ್ವಿಯಾಗ್ತಾವ? ತಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ವಿದ್ಯಾರ್ಥಿಗಳಿಗೆ ಸ್ಪಂದಿಸುತ್ತಾರ? ಕಾದು ನೋಡಬೇಕು. ಕಾಲವೆಂಬುದು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುವ ಮಹಾಜ್ಞಾನಿ. ಕಾಲಕ್ಕೆ ಎಲ್ಲವನ್ನೂ ಅರ್ಥ ಮಾಡಿಸುವ ಶಕ್ತಿ ಇದೆ. ಕಾಯೋಣ. ಈ ಸಮ್ಮಿಶ್ರ ಸರ್ಕಾರವು ಗೆಲ್ಲುತ್ತಾ ಬೀಳುತ್ತಾ ಗೊತ್ತಿಲ್ಲ. ಏನೇ ಆಗ್ಲಿ, ಈ ಅಪರೂಪದ ಸಮ್ಮಿಶ್ರ ಸರ್ಕಾರವು ಯಶಸ್ವಿಯಾಗಲೆಂದೇ ನಮ್ಮ AVK ವಾರ್ತಾ ವಾಹಿನಿಯ ಆಶಯ. ಮತ್ತೆ ನಿಮ್ಮ ಭೇಟಿ ಮುಂದಿನ ವರ್ಷ. ನಮಸ್ಕಾರಗಳು. नहीं कुछ भी